ಕಾಡುಗೋಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಏನು 5 ವರ್ಷದ ಮಗುವಿನ ಕೊಲೆ ಕೇಸ್ಗೆ ದಿನೇ ದಿನೇ ಹೊಸ ತಿರುವು ಹೆಚ್ಚಾಗ್ತಾ ಇದ್ದು, ಇನ್ನು ತಾಯಿಯಾದಂತಹ ಪ್ರಿಯಾಂಕಾಳ ಮೇಲೆ ದಿನೇ ದಿನೇ ಅನುಮಾನ ಕೂಡ ಪೊಲೀಸರಿಗೆ ಹೆಚ್ಚಾಗ್ತಾ ಇರುವಂಥದ್ದು. ಏನು ಪ್ರಿಯಾಂಕಾಳ ಪತಿಯಾದಂತಹ ಪ್ರವೀಣ್ ನೀಡಿದಂತಹ ದೂರಿನ ಅನ್ವಯ ಈಗ ಸದ್ಯ ಪೊಲೀಸರು ಪ್ರಿಯಾಂಕಾಳನ್ನು ಅಂದರೆ ಅಬ್ಸ್ಕ್ಯಾಂಡ್ ಆಗಿರುವಂತಹ ಪ್ರಿಯಾಂಕಾಳನ್ನು ಹುಡುಕುವಂತಹ ಕೆಲಸಕ್ಕೆ ಸದ್ಯ ಮುಂದಾಗಿದ್ದು, ಪ್ರಿಯಾಂಕಾಳ ಪ್ರಿಯಕರ ಆಗಿದ್ದಂತಹ ಮೋಹನನ್ನು ಏನು ಕಾಡುಗೋಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಏನು ಈ ಒಂದು ಮಗುವಿನ ಕೊಲೆ ಹಿಂದೆ ಇದ್ದಂತಹ ಪ್ರೀಪ್ಲ್ಯಾನ್ ಏನು, ಹೇಗೆಲ್ಲ ಅವರು ಪ್ಲ್ಯಾನನ್ನು ಮಾಡಿದರು ಅನ್ನುವಂಥದ್ದು ಕೂಡ ಈಗ ಪೊಲೀಸರಿಗೆ ಅವರು ವಿವರವನ್ನು ನೀಡ್ತಾ ಇರುವಂಥದ್ದು. ಇನ್ನು ಹೇಗೆ ಈ ಒಂದು ಕೇಸ್ಗೆ ತಿರುವನ್ನು ಕೊಟ್ಟಿದ್ದು ಆ ಮರಣೋತ್ತರ ಪರೀಕ್ಷೆ ಏನು ಪ್ರವೀಣ್ ಕೈಯವರಿಗೆ ಸೇರಿದಾಗ, ಪ್ರವೀಣ್ ಈ ಒಂದು ಮರಣೋತ್ತರ ಪರೀಕ್ಷೆ ಏನು ಇದರ ರಿಪೋರ್ಟ್ ಆತನ ಕೈ ಸೇರಿದಾಗ ಎಲ್ಲೋ ಒಂದು ಕಡೆ ಆತನ ಅನುಮಾನ, ಹೆಂಡತಿ ಮೇಲೆ ಇದ್ದಂತಹ ಅನುಮಾನ ಈಗ ಈ ಕೇಸಿಗೆ ಹೊಸ ತಿರುವನ್ನು ಕೊಟ್ಟಿದೆ. ಬಂದಂತಹ ಮರಣೋತ್ತರ ಪರೀಕ್ಷೆಯ ರಿಪೋರ್ಟನ್ನು ಆತ ತನ್ನ ಅಕ್ಕನಿಗೆ, ಏನು ಫಾರಿನಲ್ಲಿ ಇರುವಂತಹ ಡಾಕ್ಟರ್ ಆದ ತನ್ನ ಅಕ್ಕನಿಗೆ ಕಳಿಸ್ಕೊಡ್ತಾರೆ. ಆ ಅಕ್ಕ ಹೇಳಿದಂತಹ ಏನು ಒಂದು ಹೇಳಿಕೆ ಇದೆ, ಇದು ಪ್ರವೀಣನ ಏನು ಒಂದು ಅನುಮಾನವನ್ನು ದುಪ್ಪಟ್ಟು ಮಾಡಿ ಈಗ ಪ್ರಿಯಾಂಕಾಳ ಮೇಲೆ ಅನುಮಾನವನ್ನು ಈಗ ಹೊರ ಹಾಕಿರುವಂಥದ್ದು. ಈಗ ಪ್ರಿಯಾಂಕಾ ಏನು ಇದು ಸಹಜ ಸಾವು ಅಂದರೆ ಐಸ್ ಕ್ರೀಮನ್ನು ಮಗು ಸತ್ತಂತಹ ಹಿಂದಿನ ದಿನ ಮಗುವಿಗೆ ಬಿರಿಯಾನಿಯನ್ನು ತಿನ್ನಿಸಿದ್ದೆ, ಹೊರಗಡೆ ಏನು ಮಗುವನ್ನು ಕರೆದುಕೊಂಡು ಹೋಗಿ ಏನು ಐಸ್ ಕ್ರೀಮನ್ನು ತಿನ್ನಿಸಿದ್ದು, ಮತ್ತು ಏನು ಎ ಸಿಯಲ್ಲಿ ಪಾಪುವನ್ನು ಕೂರಿಸಿದ್ರಿಂದ ಏನೋ ಉಸಿರುಗಟ್ಟಿ ಆ ಮಗು ಸತ್ತೋಗಿದೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಪ್ರಿಯಾಂಕಾ ಪ್ರವೀಣ್ ಅವ್ರಿಗೆ ಹೇಳಿ ನಂಬಿಸಿ ಈಗ ಹೋಗಿದ್ದಳು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಬಂದ ನಂತರದಲ್ಲಿ ಈಗ ಹೊಸ ರೂಪವನ್ನು ಈಗ ಈ ಒಂದು ಕೇಸ್ ತಾಳಿದ್ದು, ಏನು ಪ್ರಿಯಾಂಕಾಳ ಪ್ರಿಯಕರ ಆಗಿದ್ದಂತಹ ಮೋಹನ್ ಮೇಲೂ ಈ ಕೊಲೆಯ ಅನುಮಾನವಿದ್ದು, ಆತನನ್ನು ಕೂಡ ಈಗ ಕಾಡುಗೋಡಿ ಪೊಲೀಸರು ಅರೆಸ್ಟನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಲು ಮುಂದಾಗಿದ್ದಾರೆ. ಏನು ಪ್ರಿಯಾಂಕಾ ಮಗುವಿನಿಂದ ತನ್ನ ಪ್ರಿಯಕರನ ಜೊತೆ ಇದ್ದಂತಹ ಸಂಬಂಧಕ್ಕೆ ಹಾಳಾಗ್ತಾ ಇದೆ, ಅದಕ್ಕೆ ಒಂದು ಮುಳ್ಳಾಗಿ ಈ ಮಗು ಇದೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಈ ಮಗುವನ್ನು ಮಾನವೀಯತೆ ದೃಷ್ಟಿಯಿಂದಲೂ ಕೂಡ ನೋಡದೆ ಆ ಮಗುವನ್ನು ಕೊಲೆ ಮಾಡಿದ್ದಾಳೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇದ್ದು, ಇದಕ್ಕೆ ಪ್ರವೀಣ್ ಅವರು ಕೂಡ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದು, ಈಗ ಪೊಲೀಸರು ಪ್ರವೀಣ್ ಅವರ ಅನುಮಾನದ ಮೇರೆಗೆ ಈ ಒಂದು ಕೇಸನ್ನು ಹೆಚ್ಚು ತೀವ್ರವಾಗಿ ತನಿಖೆಯನ್ನು ಮಾಡ್ತಾ ಇದ್ದು, ಈಗ ಮೋಹನ್ ಏನಿದ್ದಾರೆ ಪ್ರಿಯಾಂಕಾಳ ಪ್ರಿಯಕರ ಆದಂತಹ ಮೋಹನನ್ನು ವಶಕ್ಕೆ ಪಡಿಸಿಕೊಂಡು ಹೆಚ್ಚಿನ ವಿಚಾರಣೆ ಮಾಡಿ ಆತನ ಬಳಿ ಇದ್ದಂತಹ ಆತನ ಮೊಬೈಲ್ ಫೋನ್ಗಳನ್ನು ಕೂಡ ತೆಗೆದುಕೊಂಡು ಆ ಫೋನನ್ನು FSLಗೆ ಕಳಿಸಿರುವಂಥದ್ದು. ಆ ಫೋನಿನಲ್ಲಿ ಆ ಒಂದು ಮಗುವಿನ ಕೊಲೆಗೆ ಪ್ಲ್ಯಾನ್ ಏನಾದರೂ ಮಾಡಿರುವಂತಹ ಏನು ಸುಳಿವು ಸಿಗ್ಬೋದಾ ಅನ್ನುವಂಥದ್ದು ಕೂಡ ಈಗ ಪೊಲೀಸರು ಕೂಡ ಅದನ್ನು ಕಂಡುಹಿಡಿಯಲು ಮುಂದಾಗಿದ್ದು, ಮೆಸೇಜ್ ಮೂಲಕ ಅವ್ರು ಏನಾದರೂ ಈ ಮಗುವಿನ ಕೊಲೆ ಮಾಡುವಂಥ ಪ್ಲ್ಯಾನ್ ಏನಾದರೂ ಮಾಡಿದ್ರಾ ಅನ್ನುವಂಥದ್ದಕ್ಕೆ ಕೂಡ ಅವರ ವಾಟ್ಸಪ್ಪನ್ನು ಚೆಕ್ ಮಾಡುವಂಥದ್ದಾಗಿರ್ಬೋದು, ಅವರ ಮನೆಯಲ್ಲಿ ಏನು ಫ್ಲ್ಯಾಟ್ ಇದೆ ಆ ಫ್ಲ್ಯಾಟ್ನಲ್ಲಿ CCTVಗಳಾಗಿರ್ಬೋದು, ಅಂದರೆ ಮಗು ಸತ್ತಿದಂತಹ ದಿನದಲ್ಲಿ ಅವರ ಚಲನವಲನವನ್ನು ಕೂಡ ಇವಾಗ ಪರಿಶೀಲನೆಯನ್ನು ಮಾಡ್ತಾ ಇರೋದು. CCTV ದೃಶ್ಯಾವಳಿಗಳನ್ನು ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದಾಗಿರ್ಬೋದು. ಮತ್ತು ಅದಲ್ಲದೆ ಏನು ಮಗು ಸತ್ತಂತಹ ದಿನದಲ್ಲಿ ಮಗು ಹಾಕಿದ ಬಟ್ಟೆ ಮತ್ತು ಏನು ಪ್ರಿಯಾಂಕಾ ಮತ್ತು ಮೋಹನ್ ಹಾಕಿದಂತಹ ಬಟ್ಟೆಯನ್ನು ಕೂಡ ಈಗ ಪೊಲೀಸರು ಒದಗಿಸುವಂತೆ ಕೇಳಿಕೊಂಡು ಇದೆಲ್ಲ ಅನುಮಾನಗಳ ನಡುವೆಯೂ ಈಗ ಮಗುವಿನ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಪ್ರವೀಣ್ ಅವರ ಮಾತಾಗಿದೆ. ಸೊ ಈಗ ಏನು ಈ ಒಂದು ರಿಪೋರ್ಟಿಂದ ಈ ಒಂದು ಮಗುವಿನ ಸಾವಿನ ವಿಚಾರ ಹೊಸ ತಿರುವನ್ನು ಪಡೆದುಕೊಂಡಿದ್ದು, ಈಗ ಮಗುವಿಗೆ ಸಾವಿಗೆ ನಾವು ನ್ಯಾಯ ಬೇಕೇ ಬೇಕು ಅಂತ ಈಗ ಪ್ರವೀಣ್ ಅವರು ಕೇಳ್ಕೊತಾ ಇರುವಂಥದ್ದು. ಈಗ ಕಾದು ನೋಡಬೇಕಿದೆ ಈ ಒಂದು ಏನು ಕಾಣೆ ಅಂತ ಅಲ್ಲ, ಏನು ಈಗ ಪ್ರಿಯಾಂಕಾ ಅಬ್ಸ್ಕ್ಯಾಂಡ್ ಆಗಿದ್ದಾರೆ. ಈ ಒಂದು ಅಬ್ಸ್ಕ್ಯಾಂಡ್ ಆದಂತಹ ಪ್ರಿಯಾಂಕವನ್ನು ಕೂಡ ಈಗ ಕಾಡುಗೋಡಿ ಪೊಲೀಸರು ಹುಡುಕುವಂಥ ಒಂದು ಮುಂದಾಗಿದ್ದಾರೆ. ಇವಾಗ ಆಕೆಯನ್ನು ಹುಡುಕಿ ನಂತರದಲ್ಲಿ ಆಕೆಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಏನು ಮಗುವನ್ನು ಕಳೆದುಕೊಂಡು ತಂದೆ ಪ್ರವೀಣ್ ಅವರ ಮಾತಾಗಿದ್ದು, ಈಗ ಕಾದು ನೋಡಬೇಕಿದೆ ಪೊಲೀಸರು ಯಾವ ರೀತಿ ತನಿಖೆಯನ್ನು ಮುಂದುವರಿಸಿ ಈ ಒಂದು ಮಗುವಿನ ಸಾವಿಗೆ ನ್ಯಾಯವನ್ನು ಕೊಡಿಸ್ತಾರೆ ಅಂತ. ಕ್ಯಾಮ್ರಾ ಪರ್ಸನ್ ಗಜೇಂದ್ರ ಜೊತೆ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.